ಇವತ್ತೇ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ತಿಳ್ಕೊಂಡೆ, ಮುಸ್ಲಿಂ ಗುತ್ತಿಗೆ ಇದರಲ್ಲಿ 4% ಏನು ಮೀಸಲಿಡಬೇಕು ಅನ್ನೋಂಥ ಅತ್ಯಂತ ಅಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಏನು ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ. ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾಯಿದೆ. 10,000 ಕೋಟಿ ಕೊಡ್ತೀನಿ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ 4% ಕೊಡ್ತೀನಿ, ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಯಾವುದು ಹೇಳಿದರು ಏನಂದರೆ ಅಲ್ಪಸಂಖ್ಯಾತ ಇಲಾಖೆನೇ ಇರಬಾರ್ದು ಅಂತೇಳಿ. ಸಮಾನತೆ ಅನ್ನುವಂಥದ್ದು ಅಲ್ಪಸಂಖ್ಯಾತರದ್ದು ಬೇರ್ಪಡಿಸಬಾರ್ದು, ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದರು. ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು, ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೋತಾ ಇದ್ದಾರೆ. ಇದನ್ನು ನಾಳೆ ವಿಧಾನಸಭೆಯಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನು ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಈ ರೀತಿ ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಿಲುವು ನಿಜಕ್ಕೂ ಕರ್ನಾಟಕದ ಶಾಂತಿ ಭಂಗ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಇದನ್ನು ನಾವು ಭವಿಷ್ಯದಲ್ಲಿ ನ್ಯಾಯಾಂಗ ಮತ್ತು ಜನರ ಮಧ್ಯದಲ್ಲಿ ಹೋಗಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ ಸರ್, ಈಗ ನೀವು ಸಭೆ ಮಾಡಿದ್ರಿ ಲಿಂಗಾಯತ ಸಭೆನ, ಆದರೆ ವಿಜೇಂದ್ರ ಹೇಳಿದ್ದಾರೆ ಯಾರು ಸಭೆಯನ್ನು ಲಿಂಗಾಯತ ಹೆಸರು ಮಾಡ್ತಾ ಇದ್ದಾರಲ್ಲ ಅವ್ರು ಬೀದಿಲಿ ಮಾಡ್ತಿರೋ ಬೀದಿ ಜನಕ್ಕೆ ಗೊತ್ತಾಗಲ್ಲ, ಗೊತ್ತಿಲ್ಲ ಅನ್ನೋ ಒಂದು ಲೀಡ್ರ್, ಅಂದರೆ ಅವರಂತ ದೊಡ್ಡ ಲೀಡ್ರ್ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು ಸರ್ ವಿಜೇಂದ್ರ. ನಿನ್ನೆ ಕೂತವರಲ್ಲಿ ದೊಡ್ಡ ಲೀಡರ್ ಇದ್ದಾರೆ ಏನ್ರಿ? ಆ ಸ್ವಾಮಿಗಳು ಯಾರು ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ, ಎಲ್ಲ ರೆಡಿಮೇಡ್ ಹಾಕ್ಕೊಂಡು ಬಂದು ಕೂತಿದ್ರೆ. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳಿರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪವ್ರನ್ನ ಬೆಂಬಲ ಯಾಕೆ ಕೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜೇಂದ್ರ. ಇವತ್ತೇ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ತಿಳ್ಕೊಂಡೆ, ಮುಸ್ಲಿಂ ಗುತ್ತಿಗೆ ಇದರಲ್ಲಿ 4% ಏನು ಮೀಸಲಿಡಬೇಕು ಅನ್ನೋಂಥ ಅತ್ಯಂತ ಅಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಏನು ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ. ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾಯಿದೆ. 10,000 ಕೋಟಿ ಕೊಡ್ತೀನಿ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ 4% ಕೊಡ್ತೀನಿ, ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಯಾವುದು ಹೇಳಿದರು ಏನಂದರೆ ಅಲ್ಪಸಂಖ್ಯಾತ ಇಲಾಖೆನೇ ಇರಬಾರ್ದು ಅಂತೇಳಿ. ಸಮಾನತೆ ಅನ್ನುವಂಥದ್ದು ಅಲ್ಪಸಂಖ್ಯಾತರದ್ದು ಬೇರ್ಪಡಿಸಬಾರ್ದು, ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದರು. ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು, ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೋತಾ ಇದ್ದಾರೆ. ಇದನ್ನು ನಾಳೆ ವಿಧಾನಸಭೆಯಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನು ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಈ ರೀತಿ ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಿಲುವು ನಿಜಕ್ಕೂ ಕರ್ನಾಟಕದ ಶಾಂತಿ ಭಂಗ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಇದನ್ನು ನಾವು ಭವಿಷ್ಯದಲ್ಲಿ ನ್ಯಾಯಾಂಗ ಮತ್ತು ಜನರ ಮಧ್ಯದಲ್ಲಿ ಹೋಗಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್. ಇನ್ನೊಂದು ವಿಚಾರ ಸರ್, ಈಗ ನೀವು ಸಭೆ ಮಾಡಿದ್ರಿ ಲಿಂಗಾಯತ ಸಭೆನ, ಆದರೆ ವಿಜೇಂದ್ರ ಹೇಳಿದ್ದಾರೆ ಯಾರು ಸಭೆಯನ್ನು ಲಿಂಗಾಯತ ಹೆಸರು ಮಾಡ್ತಾ ಇದ್ದಾರಲ್ಲ ಅವ್ರು ಬೀದಿಲಿ ಮಾಡ್ತಿರೋ ಬೀದಿ ಜನಕ್ಕೆ ಗೊತ್ತಾಗಲ್ಲ, ಗೊತ್ತಿಲ್ಲ ಅನ್ನೋ ಒಂದು ಲೀಡ್ರ್, ಅಂದರೆ ಅವರಂತ ದೊಡ್ಡ ಲೀಡ್ರ್ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು ಸರ್ ವಿಜೇಂದ್ರ. ನಿನ್ನೆ ಕೂತವರಲ್ಲಿ ದೊಡ್ಡ ಲೀಡರ್ ಇದ್ದಾರೆ ಏನ್ರಿ? ಆ ಸ್ವಾಮಿಗಳು ಯಾರು ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ, ಎಲ್ಲ ರೆಡಿಮೇಡ್ ಹಾಕ್ಕೊಂಡು ಬಂದು ಕೂತಿದ್ರೆ. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳಿರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ.
ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪವ್ರನ್ನ ಬೆಂಬಲ ಯಾಕೆ ಕೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜೇಂದ್ರ. ಇವತ್ತೇ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ತಿಳ್ಕೊಂಡೆ, ಮುಸ್ಲಿಂ ಗುತ್ತಿಗೆ ಇದರಲ್ಲಿ 4% ಏನು ಮೀಸಲು ಇಡಬೇಕನ್ನುವಂಥ ಅತ್ಯಂತ ಅಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಒಂದು ಏನು ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ, ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾ ಇದೆ. 10,000 ಕೋಟಿ ಕೊಡ್ತೀನಿ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ 4% ಕೊಡ್ತೀನಿ, ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಯಾವುದು ಹೇಳಿದರು ಏನಂದರೆ ಅಲ್ಪಸಂಖ್ಯಾತ ಇಲಾಖೆನೇ ಇರಬಾರ್ದು ಅಂತೇಳಿ. ಸಮಾನತೆ ಅನ್ನುವಂಥದ್ದು ಅಲ್ಪಸಂಖ್ಯಾತರದ್ದು ಬೇರ್ಪಡಿಸಬಾರ್ದು, ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದರು. ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು, ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೋತಾ ಇದ್ದಾರೆ. ಇದನ್ನು ನಾಳೆ ವಿಧಾನಸಭೆಯಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನು ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಈ ರೀತಿ ಒಂದು ಕೋಮನ್ನ ತುಷ್ಟೀಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಿಲುವು ನಿಜಕ್ಕೂ ಕರ್ನಾಟಕದ ಶಾಂತಿ ಭಂಗ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಇದನ್ನು ನಾವು ಭವಿಷ್ಯದಲ್ಲಿ ನ್ಯಾಯಾಂಗ ಮತ್ತು ಜನರ ಮಧ್ಯದಲ್ಲಿ ಹೋಗಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ ಸರ್, ಈಗ ನೀವು ಸಭೆ ಮಾಡಿದ್ರಿ ಲಿಂಗಾಯತ ಸಭೆನ, ಆದರೆ ವಿಜೇಂದ್ರ ಹೇಳಿದ್ದಾರೆ ಯಾರು ಸಭೆಯನ್ನು ಲಿಂಗಾಯತರ ಹೆಸರು ಮಾಡ್ತಾ ಇದ್ದಾರಲ್ಲ ಅವ್ರು ಬೀದಿಲಿ ಮಾಡ್ತಿರೋ ಬೀದಿ ಜನಕ್ಕೆ ಗೊತ್ತಿಲ್ಲ ಅನ್ನೋ ಲೀಡ್ರ್, ಅಂದರೆ ಅವ್ರಂತ ದೊಡ್ಡ ಲೀಡ್ರ್ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು ಸರ್ ವಿಜೇಂದ್ರ. ನಿನ್ನೆ ಕೂತವರಲ್ಲಿ ದೊಡ್ಡ ಲೀಡರ್ ಇದ್ರಿ ಏನ್ರಿ? ಆ ಸ್ವಾಮಿಗಳು ಯಾರು ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ, ಎಲ್ಲ ರೆಡಿಮೇಡ್ ಹಾಕ್ಕೊಂಡು ಬಂದು ಕೂತಿದ್ರು. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ? ಜಗತ್ತಿಗೆ ಗುರುತಿಲ್ಲ, ವಿಜೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪವ್ರನ್ನ ಬೆಂಬಲ ಯಾಕೆ ಕೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜೇಂದ್ರ.